ಬೆಂಗಳೂರಿನಿಂದ ಹಾಸನಕ್ಕೆ ಆಗಮಿಸ್ತಾ ಇದ್ದ ಪ್ರಯಾಣಿಕರೊಬ್ಬರ ಬ್ಯಾಗ್ನಲ್ಲಿದ್ದ ಸುಮಾರು 1/4 ಕೆಜಿ ಬಂಗಾರವನ್ನ ಕಿಡಿಗೇಡಿಗಳು ದೋಚಿರುವ ಘಟನೆ ಹಾಸನದ ಹಳೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ನಗರದ ದೊಡ್ಡಮಂಡಿಗನಹಳ್ಳಿ ನಿವಾಸಿಯಾದ ಪಾರ್ವತಮ್ಮ ಅವರು ಬೆಂಗಳೂರಿನಲ್ಲಿ ವಾಸವಿದ್ದು, ರಜೆಯ ಹಿನ್ನೆಲೆಯಲ್ಲಿ ಏಪ್ರಿಲ್ 30ರಂದು ಬೆಂಗಳೂರಿನಿಂದ ಹಾಸನಕ್ಕೆ ತಮ್ಮ ಚಿನ್ನವನ್ನು ತೆಗೆದುಕೊಂಡು ಕೆಎಸ್ಆರ್ಟಿಸಿ ಬಸ್ ಮೂಲಕ ಹಾಸನದ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಅಲ್ಲಿಂದ ನಗರದ ಹಳೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಲು ಮತ್ತೊಂದು ಸಿಟಿ ಬಸ್ ಹತ್ತಿದ್ದಾರೆ. ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ಸಂದರ್ಭದಲ್ಲಿ 4 ತಮಿಳು ಭಾಷೆ ಮಾತನಾಡುವ ವ್ಯಕ್ತಿಗಳು ಸಂತ್ರಸ್ತರನ್ನ ಹಿಂಬಾಲಿಸಿದ್ದರು ಎನ್ನಲಾಗಿದ್ದು, ಬಸ್ ಹತ್ತಿದಾಗ ಒಮ್ಮೆ ಬ್ಯಾಗ್ನಲ್ಲಿ ಚಿನ್ನ ಇದೆಯೇ ಇಲ್ಲವೆಂದು ಪರಿಶೀಲಿಸಿದಾಗ ಚಿನ್ನವಿರುವುದನ್ನು ಖಾತ್ರಿಪಡಿಸಿಕೊಂಡಿದ್ದರು. ಆದರೆ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿದು ಬ್ಯಾಗ್ ನೋಡಿದಾಗ ಚಿನ್ನವಿರಲಿಲ್ಲ. ಈ 4 ವ್ಯಕ್ತಿಗಳೇ ಚಿನ್ನವನ್ನ ದೋಚಿದ್ದಾರೆ ಎಂದು ಸಂತ್ರಸ್ತರು ಅನುಮಾನ ವ್ಯಕ್ತಪಡಿಸಿದ್ದು, ಪೊಲೀಸರು ಕಳ್ಳನನ್ನ ಪತ್ತೆ ಹಚ್ಚಿ ನನ್ನ ಬಂಗಾರವನ್ನ ಮರಳಿ ಕೊಡಿಸಬೇಕು ಎಂದು ಸಂತ್ರಸ್ತರು ಮನವಿ ಮಾಡಿಕೊಂಡಿದ್ದಾರೆ. ರಜಾ ಇತ್ತು, ಬೆಂಗಳೂರಿಂದ ಗೋಲ್ಡ್ ಎಲ್ಲ ಎತ್ಕೊಂಡು ಚಿನ್ನ ಎಲ್ಲ ತೊಗೊಂಡು ನಾನು ರಜದಲ್ಲಿ ಊರಿಗೆ ಹೋಗೋಣ ಅಂತ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಹಾಸನ ಬೆಂಗಳೂರಿಂದ ಹುಷಾರಾಗಿ ತಗೊಬಂದು ಬೆಂಗಳೂರಿನ ಬಸ್ ಸ್ಟ್ಯಾಂಡಲ್ಲಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಂದ ಮತ್ತೆ ನಾನು ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತದೆ. ಅವಾಗೆಲ್ಲ ನೋಡಿಕೊಂಡೆ ಇತ್ತು ನನ್ನ ಹತ್ರ ಚಿನ್ನ ಇರಬೇಕಾದ್ರೆ ಅಲ್ಲಿಂದ ಬಂದ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡಲ್ಲಿ ಇಳಿಬೇಕಾದ್ರೆ 4 ಜನ ತಮಿಳರಿದ್ದರು. ಆ ತಮಿಳರು ಹಿಂದೆ ಮುಂದೆ ಸೇರಿಕೊಂಡ್ರು. ನನ್ನ ಬೇಗ ಬಸ್ಸಿಂದ ಇಳಿಯೋಕ್ಕೆ ಬಿಡಲಿಲ್ಲ. ಅಲ್ಲೇ ತಡೆದಂಗೆ ಆಯಿತು. ಇಳಿದ ತಕ್ಷಣ ನೋಡಿಕೊಂಡೆ ಚಿನ್ನನ ಇಳಿದು ಬ್ಯಾಗಲ್ಲಿ ಬಸ್ ಇಳಿದ ತಕ್ಷಣ ನೋಡಿಕೊಂಡೆ ಬ್ಯಾಗಲ್ಲಿ ನನ್ನ ಚಿನ್ನ ಇರಲಿಲ್ಲ. 1/4 ಕೆಜಿ ಚಿನ್ನ ಎಲ್ಲ ಎತ್ಕೊಂಡು ಬಂದಿದ್ದೆ. ಮನೇಲಿ ಇದ್ದಿದ್ದೆಲ್ಲ ನನ್ನ ಮಗ ಅಮ್ಮ ಚಿನ್ನ ಬಿಡಬೇಡ ಎತ್ಕೊಂಡಾಗಮ್ಮ ನೀನು ಇರೋ ಕಡೆಗೆ ಅಂತ ಹೇಳ್ದೆ. ಅದಕ್ಕೆ ಎಲ್ಲ ತೊಗೊಂಡು ಬಂದೆ. ನಾನು ಪೊಲೀಸ್ನವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಚಿನ್ನ ಎಲ್ಲ ಹುಡುಕೊಡಿ ಸರ್. ನಿಮ್ಮದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, FIR ಆಗಿದೆ ಸ್ವಾಮಿ. ನನ್ನ ಚಿನ್ನ ಎಲ್ಲ ದಯವಿಟ್ಟು ನನಗೆ ಹುಡುಕೊಡಿ ಸರ್. ನಿಮ್ಮ ಕಾಲು ಹಿಡ್ದು ಕೇಳ್ಕೊತೀನಿ. ನಾನು ಹಿಂಗೆ ಮಾಡಿ 1/4 ಕೆಜಿ ಚಿನ್ನ ಕಳ್ಕೊಂಡಿದ್ದೀನಿ ಸರ್. ನಮಗೇನು ಗೊತ್ತಿಲ್ಲದೆ ಇದ್ದರು. ನಾವು ತುಂಬ ಅಮಾಯಕರು. ನಾವು ಎಲ್ಲಿ ಹೋಗಿ ಬಂದು ದೂರ ಎಲ್ಲ ತಿರುಗಿ ನಾನು ಒಬ್ಳಿಗೆ ಗೊತ್ತಿಲ್ಲ ಸರ್. ಈ ಥರ ಮಾಡಿ ಕಳ್ಕೊಂಡಿದ್ದೀನಿ. ನನ್ನ ಚಿನ್ನ ನನಗೆ ಕೊಡಿಸಿ ಸರ್.